ನಾನು ಸುಮಾರು ಒಂದು 2 ತಿಂಗಳಾಯ್ತು ನಾನು ನಿಮ್ಗೆ ಹೇಳ್ಬಿಟ್ಟು. ಊರಲ್ಲಿ ಗಬ್ಬು ನಾರ್ತಾ ಇದೆ, ಚರಂಡಿಗಳು ಎಲ್ಲ ಗಲೀಜು, ಎಲ್ಲ ಸೊಳ್ಳೆಗಳೆಲ್ಲ ಜಾಸ್ತಿ ಉತ್ಪತ್ತಿ ಆಗಿದೆ, ಅದು ಚರಂಡಿ ತೆಗೀರಿ ಅಂದೆ. 2 ತಿಂಗಳಾಯ್ತಾ ನಾನು ನಿಮ್ಗೆ ಹೇಳಿ? ಹಾಂ, ಏನು ಅನ್ತಾನೆ ರೀ? ಯಾವಾಗ ಬಿಡುಗಡೆ ಆಗೋದು? ಎಷ್ಟು ಜನ ಅಲ್ಲಿ ತನಕ ಸಾಯ್ಬೇಕಾ ಹೇಳಿ ನೀವೇ? ನಾನು ನೋಡಿ ನಾನು ಲೋಕೇಶ್ ಅವ್ರು ಹೇಳ್ತೀನಿ ನೋಡಿ, ಇಲ್ಲಿ ಈಗ ಲಕ್ಕಿನಹಳ್ಳಿನೂ ಕೂಡ ನೋಡಿ ಎಲ್ಲ ಮುಚ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಜನ ಇಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ. ಆಮೇಲೆ ಊರುಗಳಲ್ಲಿ ಓಡಾಡಕ್ಕಾಗ್ತಿಲ್ಲ ರೀ, ಮಕ್ಕಳೆಲ್ಲ ಬೀಳ್ತಾ ಇದಾವೆ ಚರಂಡಿನಲ್ಲಿ. ಇನ್ನು ಎಷ್ಟು ಹೇಳ್ಬೇಕು? ನಾನು ಫೋನ್ ಮಾಡಿದ್ರು ರಿಸೀವ್ ಮಾಡ್ತಾ ಇಲ್ಲ. ನಾನು 2-3 ತಿಂಗಳು ಅಲ್ಲೆಲ್ಲ ನಾನು ಹೇಳ್ತೀನಿ ಕೇಳಿ, 2-3 ತಿಂಗಳಿಂಚನೂ ಕೂಡ ನಾನು ನಿಮ್ಗೆ ಹೇಳಿದ್ದೀನಿ, ಚರಂಡಿಗಳು ತೆಗೀರಿ ಫಸ್ಟು, ಎಲ್ಲ ಗಬ್ಬು ನಾರ್ತಾ ಇದೆ ಅಂತ ಹೇಳಿ. ನೀವು ನನ್ನ ಮಾತೆ ನೀವು ತಗೊಂತಾ ಇಲ್ಲ ಅಂತಂದ್ರೆ ನನಗೆ ಗೊತ್ತಿದೆ. ನೀವು ಹೇಳೋದೆಲ್ಲ ಕೇಳಿದೀನಿ ರೀ, ನಾನು ಹೇಳೋದು ಕೇಳಿದ್ದೀರಾ? ನೀವು ಹೇಳೋದೆಲ್ಲ ಕೇಳಿದ್ದೀನಿ. ಎಲ್ರೇ ಇವರೆಲ್ಲ ಹೇಳ್ತಾ ಇದಾರೆ ಪಬ್ಲಿಕ್ಸು. ಏನಮ್ಮ, ಯಾರಾದ್ರೂ ಫೋನ್ ಮಾಡಿ ರಿಸೀವ್ ಮಾಡ್ತಾರೇನಮ್ಮ? ಕೇಳ್ರಪ್ಪ, ಹೇಳಿ ಎಷ್ಟು ಜನ ಬೇಕು ಹೇಳಿ, ನಾನು ಎಷ್ಟು ಜನ ಬೇಕು ಹೇಳಿ. ಪ್ರತಿಯೊಬ್ರು ಕೂಡ ಹೇಳ್ತಾ ಇದಾರೆ. ಯಾವ ಮೀಟಿಂಗ್ ಅಲ್ಲ ರೀ, ಯಾವ ಮೀಟಿಂಗ್ ಅಲ್ಲಿ ನೀವು ಆಯ್ತು ನೀವು ಮತ್ತೆ ಫೋನ್ ಮಾಡಿದ್ದೀರಾ ಅವ್ರಿಗೆ? ನೋಡ್ರಿ, ನನಗೆ ಅದು ಗೊತ್ತಿಲ್ಲ. ನೀವು ಅಲ್ಲ ಆಯ್ತು ಅಂತಲ್ಲ, ನೀವು ಲಾಸ್ಟ್ ಟೈಮ್ ಕೂಡ ನನಗೆ ಇದೇ ತರ ಹೇಳಿದ್ರಿ. ನೀವು ಏನಂತ ಏನ್ ಆಟ ಆಡ್ತೀರಾ? ನನಗೆ ಗೊತ್ತಾಗ್ತಾ ಇಲ್ಲ. ನನಗೆ ಎಷ್ಟು ಸರಿ ರೀ ಹೇಳೋದು ನಿಮ್ಗೆ? ಒಳ್ಳೆ ತಂದಲ್ಲೂ ಹೇಳಿದ್ದೀನಿ ತಾನೇ ನಿಮ್ಗೆ, ಒಳ್ಳೆ ತಂದಲ್ಲಿ ಹೇಳಿದ್ದೀನಿ ಇಲ್ಲ? ಯಾವಾಗ ಮಾಡಿಸ್ತೀರಿ? ಆ ಮೆಂಬರ್ಗಳ ಜೊತೆ ಸೇರ್ಕೊಂಡು ನೀವು ಬರೀ ಅವ್ರಿಗೆ ಇಲ್ಲ ಸ್ಥಳದ ಕಳ್ಸಿಕೊಡ್ತೀರಿ, ಅವ್ರಿಗೇನು ಗೊತ್ತಿರಲ್ಲ. ನೀವೇ ಎಲ್ಲ ಇಲ್ಲದೆಲ್ಲ ಕಳ್ಸಿಕೊಡೋದು. ತಾಲೂಕಿನ ಲಕ್ಕೇನಹಳ್ಳಿ ಗ್ರಾಮದಲ್ಲಿ ಇದ್ದೀನಿ. ಇಲ್ಲಿ ಹೆಂಗಿದೆ ಅಂತಂದ್ರೆ ಗಡಿ ಗ್ರಾಮ ಅಂತ ಹೇಳ್ಬಿಟ್ಟು ಚಿತ್ರದುರ್ಗ ಜಿಲ್ಲೆಯ ಗಡಿ ಗ್ರಾಮ ಇದೆ. ಇದವರ ಗ್ರಾಮ ಪಂಚಾಯತ್ ಸೇರ್ತಕ್ಕಂಥ ಸಾಕಷ್ಟು ಇಲ್ಲಿ ಹಳ್ಳಿಗಳು ಗ್ರಾಮಗಳು ಇದಾವೆ. ಆದ್ರೆ ಇಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಯಾವುದೇ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾರೆ. ಸುಳ್ಳು ದಾಖಲೆಗಳನ್ನ ಮಾಡಿಕೊಂಡು ಸುಳ್ಳು ಕಾಮಗಾರಿಗಳನ್ನ ಮಾಡಿಕೊಂಡು ಇಲ್ಲಿ ಬರೀ ಲೆಕ್ಕಪತ್ರಗಳನ್ನ ಸರ್ಕಾರಕ್ಕೆ ಒತ್ತಾಕುವಂತ ರೀತಿಯಲ್ಲಿ ಇಲ್ಲಿ ಕೆಲಸಗಳನ್ನ ಮಾಡ್ತಾರೆ. ಇಲ್ಲಿ ಜನಪ್ರತಿನಿಧಿಗಳಿಗೂ ಅಗತ್ಯ ಇಲ್ಲ, ಇಲ್ಲಿ ಅಧಿಕಾರಿಗಳು ಕೂಡ ಅಗತ್ಯ ಇಲ್ಲ. ಇಲ್ಲಿ ವಾಸ ಮಾಡ್ತಕ್ಕಂಥ ಏನು ಗ್ರಾಮಸ್ಥರು ಅವರು ಜೀವನ ಕಟ್ಕೊಳ್ಳೋದಕ್ಕೆ, ಮಕ್ಕಳ ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ, ಅವರು ದಿನನಿತ್ಯ ಶಾಲಾ ಕಾಲೇಜುಗಳ ಫೀಸ್ ಗಳನ್ನ ಕಟ್ಟೋದಕ್ಕೋಸ್ಕರನೇ ಅವರು ಬದುಕ್ತಾ ಇದ್ದಾರೆ, ದುಡಿಮೆ ಮಾಡ್ತಾ ಇದ್ದಾರೆ, ಕೂಲಿ ನಾಲಿ ಮಾಡ್ಕೊಂಡು ಜೀವನವನ್ನ ಕಟ್ಕೊತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಇವರು ಇದನ್ನ ದುರುಪಯೋಗ ಮಾಡ್ಕೊಂಡು ಇಲ್ಲಿನ ಒಂದು ಏನು ಪಿಡಿಒಗಳಾಗಿರ್ಬೋದು ಅಥವಾ ಜನಪ್ರತಿನಿಧಿಗಳು, ಇವಾಗಂತೂ ಜನಪ್ರತಿನಿಧಿಗಳು ಯಾರಿಲ್ಲ, ಜನಪ್ರತಿನಿಧಿಗಳು ಇದ್ರೂ ಕೂಡ ಅವ್ರೇನು ಏನು ಕಿಸ್ತಿಲ್ಲ ಇಲ್ಲಿ, ಆಯ್ತಾ? ಸೊ ಇವರು ಇಂಥ ಒಂದು ಜನಪ್ರತಿನಿಧಿಗಳನ್ನ ದುರುಪಯೋಗ ಮಾಡ್ಕೊಂಡು ಇಲ್ಲಿನ ಗ್ರಾಮಸ್ಥರನ್ನ ದುರುಪಯೋಗ ಮಾಡ್ಕೊಂಡು, ಅಮಾಯಕ ಜನಗಳನ್ನ ದುರುಪಯೋಗ ಮಾಡ್ಕೊಂಡು ಇಲ್ಲಿ ಬರೀ ಕೇವಲ ಸರ್ಕಾರಕ್ಕೆ ವರದಿಯನ್ನು ಒಪ್ಪಿಸುವಂತ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಇಲ್ಲಿ ಭ್ರಷ್ಟಾಚಾರ ಜಾಸ್ತಿ ನಡೀತಾ ಇದೆ. ನೋಡಿ, ಇಲ್ಲಿ ಸಾಕಷ್ಟು ಈ ಚರಂಡಿಗಳೆಲ್ಲ ಇದೆ, ಕಪ್ಪು ನಾರ್ತಾ ಇದೆ. ಹೆಣ್ಮಕ್ಳು, ಚಿಕ್ಕ ಮಕ್ಕಳು, ವಯಸ್ಸಾಗಿರ್ತಕ್ಕಂಥವ್ರು, ವೃದ್ಧರು ಯಾವ ರೀತಿ ಇಲ್ಲಿ ಬದುಕಬೇಕು, ಎಷ್ಟೋ ಒಂದು ಅನಾರೋಗ್ಯಕ್ಕೀಡಾಗಿರ್ತಾರೆ. ಇಲ್ಲಿ ಮಕ್ಕಳನ್ನು ಓದಿಸೋದೇ ಕಷ್ಟ, ಸಾಲ ಸೂಲ ಮಾಡಿ ಓದಿಸೋದೇ ಕಷ್ಟ. ಅಂತರದಲ್ಲಿ ಈ ಆರೋಗ್ಯನ ನೋಡ್ಕೊಳ್ಳೋದಿಲ್ಲಿ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಎಜುಕೇಶನ್ ಮತ್ತು ಹೆಲ್ತ್, ಈ ಎರಡು ಒಂದು ಸೇವೆ ಆಗಿರ್ಬೇಕ ವಿನಃ ಅದು ಇಲ್ಲಿ ವ್ಯಾಪಾರ ಅಂತ ಉದ್ಯಮ ಆಗ್ಬಾರ್ದು. ಇಲ್ಲಿ ವ್ಯಾಪಾರ ಮತ್ತು ಉದ್ಯಮಕ್ಕೋಸ್ಕರ ಈ ಒಂದು ಸೇವೆಯನ್ನ ಬಳಸ್ಕೊತಾ ಇದ್ದಾರೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು, ರಾಜಕಾರಣಿಗಳು. ಈ ಒಂದು ಭ್ರಷ್ಟಾಚಾರ ಎಲ್ಲಿ ತೊಡಕಾಗ್ತದೆ, ತಾಂಡವಾಡ್ತದೆ, ಅಲ್ಲಿ ತನಕ ಈ ನಮ್ಮ ಗ್ರಾಮಗಳು ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಆಗೋದಿಲ್ಲ. ಇವತ್ತು ಮಕ್ಕಳು ಏನು ಓದೋದಿಕ್ಕೆ ಆಗದೆ, ಅವರ ಫೀಸ್ ಅನ್ನ ಕೂಡ ಕಟ್ಟಲಿಕ್ಕೆ ಆಗದೆ ಎಷ್ಟೋ ಜನ ಇವತ್ತು ಕೂಲಿನಲ್ಲಿ ಮಾಡ್ಕೊಂಡು ಬದುಕೋಸ್ಕರ ಇವತ್ತು ಹಳ್ಳಿಗೆ ಮತ್ತೆ ಕೊನೆಗೆ ಒಂದು ದಿನ ಏನಾಗುತ್ತೆ, ಇಲ್ಲೂ ಯಾವುದೇ ಮೂಲಭೂತ ಸೌಕರ್ಯಗಳು ಇದೆ ಇದ್ದಾಗ ಕೊನೆಗೆ ಹಳ್ಳಿ ಮಟ್ಟ ಅವ್ರು ಏನ್ ಮಾಡ್ತಾರೆ, ಟೌನ್ಗೆ ಹೋಗಿ ಅಲ್ಲಿ ಇಲ್ಲಿ ಸಾಲ ಸೂಲ ಮಾಡ್ಕೊಂಡು ಅಲ್ಲಿ ಬಾಡಿಗೆ ಕಟ್ಕೊಂಡು ಜೀವನ ಮಾಡ್ಕೊಳ್ಳೋದು. ಕೊನೆಗೆ ಏನಾಗುತ್ತೆ, ಇಲ್ಲಿ ಹಳ್ಳಿಗಳೆಲ್ಲ ಗ್ರಾಮಗಳೆಲ್ಲ ವೃದ್ಧಾಶ್ರಮಗಳಾಗ್ತಾರೆ. ವಯಸ್ಸಾಗಿರ್ತಕ್ಕಂಥವ್ರು ಅವ್ರಿಗೆ ಯಾವುದೇ ಜೀವನದಲ್ಲಿ ಆಸಕ್ತಿ ಇರಲ್ಲ, ಎಲ್ಲಾ ನಿರಾಸಕ್ತಿ ಜೀವನ. ಇಂಥ ಒಂದು ಪರಿಸ್ಥಿತಿ ಗ್ರಾಮಗಳಲ್ಲಿ ಉದ್ಭವವಾಗುತ್ತೆ. ಇದಕ್ಕೆಲ್ಲ ಕಾರಣ ಯಾರು? ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಜನಪ್ರತಿನಿಧಿಗಳು, ಭ್ರಷ್ಟ ಮತ್ತೆ ಅಧಿಕಾರಿ ವರ್ಗದವರು. ಇವರು ಬದಲಾಗದೇ ಇದ್ರೆ ನಮ್ಮ ಗ್ರಾಮಗಳು ಅಭಿವೃದ್ಧಿ ಆಗಲ್ಲ. ನಮ್ಮ ಗ್ರಾಮದ ಜನ ಅದೇನೋ ಹೇಳ್ತಾರೆ, ಹಳ್ಳಿ ಜನ ಒಳ್ಳೆ ಜನ, ತಡುಕು ಬೆಳಕು ತಿಳಿಯದಂತ ಮುಗ್ಧರು ಅಂತ ಹೇಳಿ ಅವರನ್ನ ಈ ರೀತಿ ಒಂದು ದುರ್ಬಳಕೆ ಮಾಡ್ಕೊಂಡ್ರೆ, ಆದ್ರೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಹಳ್ಳಿಗಳನ್ನ ಮುಗ್ಧರು ಅಂತ ತಿಳ್ಕೊಳಂಗಿಲ್ಲ. ಅವ್ರ ಮಕ್ಕಳೆಲ್ಲ ಕೂಡ ಇವತ್ತು ವಿದ್ಯಾವಂತರಾಗಿದ್ದಾರೆ, ಬುದ್ಧಿವಂತರಾಗಿದ್ದಾರೆ. ಪ್ರಶ್ನೆಯನ್ನ ಮಾಡೋದಕ್ಕೆ ಎಲ್ಲರೂ ಕೂಡ ಇವತ್ತು ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದಾರೆ. ಅವರನ್ನ ಯಾವುದೇ ಕಾರಣಕ್ಕೂ ಯಾಮರ್ಸಕ್ ಹೋಗ್ಬೇಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬರ್ತೀನಿ. ಈಗ ನೆಕ್ಸ್ಟ್ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಹಣಕ್ಕಾಗಿ ಯಾರು ಕೂಡ ಓಟನ್ನ ಹಾಕ್ಬೇಡಿ, ಅಭಿವೃದ್ಧಿಗೆ ಮಾತ್ರ ನೀವು ಓಟನ್ನ ಹಾಕ್ಬೇಕು. ಇಲ್ಲ ಅಂತಂದ್ರೆ ನೀವು ಜೀವನ ಪೂರ ಇದರಲ್ಲೇ ನೀವು ಬಳಿತಾ ಹೋಗ್ಬೇಕಾಗುತ್ತೆ. ಇರುವಂತ ಜಮೀನುಗಳನ್ನೆಲ್ಲ ಇವತ್ತು ಏನು ರಾಜಕಾರಣಿಗಳಿಗೆ ಮತ್ತು ಈ ಬಂಡವಾಳಶಾಹಿಗಳಿಗೆ ಮಾರ್ಕೊಂಡಿದ್ದೀರಿ. ಇನ್ನ ಬರೀ ಕೇವಲ ಹಂಗಾಗೆಲ್ಲ ಜಾಗಗಳನ್ನ ಇಟ್ಕೊಂಡು ಇವತ್ತು ನೀವು ಜೀವನ ಮಾಡ್ಕೊತಾ ಇದ್ರಿ. ಕೊನೆಗೆ ಒಂದ್ ದಿವಸ ನಿಮ್ಗೆ ನೀವು ಸತ್ತಾಗ ಉಣಕ್ಕೂ ಕೂಡ ಜಾಗ ಇಲ್ದಿರಂತ ಪರಿಸ್ಥಿತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಹಳ್ಳಿ ಜನಗಳು.
ಸೊ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಎಲ್ಲ ಬಂಡವಾಳ ಸಾಹಿಗಳು ಇಲ್ಲಿ ಎಲ್ಲ ಜಮೀನುಗಳನ್ನೆಲ್ಲ ಏನು ದೋಚ್ಬಿಟ್ಟು ದುಡ್ಡುಗಳಿಗೆ ಕಡಿಮೆ ರೇಟ್ಗೆ ದುಡ್ಡುಗಳನ್ನ ಕೊಟ್ಬಿಟ್ಟು ಎಲ್ಲ ಫೆನ್ಸಿಂಗ್ಗಳು ಹಾಕೋತಾ ಇದ್ದಾರೆ. ಕೊನೆಗೆ ನೀವು ಓಡಾಡೋಕೆ ಆಗೋದಿಲ್ಲ. ನೀವು ದುಡ್ಡಿರೋ ತನಕ ಹಳ್ಳಿ ಟೌನ್ಗಳಲ್ಲಿ ಹೋಗಿ ಜೀವನ ಮಾಡ್ತೀರಾ, ಆಮೇಲೆ ಕೊನೆಗೆ ಬಂದ್ಬಿಟ್ಟು ಹಳ್ಳಿಗಳಲ್ಲಿ ಸೇರ್ಕೊತೀರಿ. ಬಂದಾಗ ಅವ್ರು ಏನು ನಿಮ್ಮ ಜಮೀನುಗಳ